ರಾಜಮಹಾರಾಜರ ಯುದ್ಧಗಾಥೆ. ಪ್ರಾಚೀನ ಭಾರತದಲ್ಲಿ ಒಂದು ಮಹಾರಾಜನು ರಾಜ್ಯವನ್ನು ನೀತಿ, ಧರ್ಮ ಮತ್ತು ಶೌರ್ಯಗಳಿಂದ ಆಳುತ್ತಿದ್ದ. ಅವನ ರಾಜ್ಯದಲ್ಲಿ ಜನತೆ ಸುಖ ಶಾಂತಿಯ ಜೀವನ ನಡೆಸುತ್ತಿದ್ದರು. ರಾಜನು ಧರ್ಮರಾಜ್ಯದ ಆದರ್ಶವನ್ನು ಪಾಲಿಸುತ್ತಾ, ನ್ಯಾಯವನ್ನು ಕಾಪಾಡುತ್ತಾ, ವೀರರನ್ನೂ ಪಂಡಿತರನ್ನೂ ಗೌರವಿಸುತ್ತಿದ್ದ. ಆದರೆ ಪಕ್ಕದ ರಾಜ್ಯದ ಹೊರರಾಜನು ಅಹಂಕಾರಿಯೂ ಲೋಭಿಯೂ ಆಗಿದ್ದ. ಅವನು ತನ್ನ ರಾಜ್ಯವನ್ನು ವಿಸ್ತರಿಸಲು ಧರ್ಮರಾಜ್ಯದ ಮೇಲೆ ಕಣ್ಣಿಟ್ಟನು. ಈ ಸಮೃದ್ಧಿ ನನಗೆ ಸೇರಬೇಕು ಎಂದುಕೊಂಡು ಯುದ್ಧದ ಸಿದ್ಧತೆ ಆರಂಭಿಸಿದ. ಯುದ್ಧದ ಪೂರ್ವಭಾವಿ. ಮಹಾರಾಜನು ತನ್ನ ಸೇನೆಯನ್ನು ಸೇರಿಸಿ ಧ್ವಜಗಳನ್ನು ಎತ್ತಿ ದೇವರ ಆರಾಧನೆ ಮಾಡಿದ. ಸೇನಾಪತಿಯು ಘೋಷಿಸಿದನು, ನಾವು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ. ನಮ್ಮ ಧ್ವಜವು ಧರ್ಮವನ್ನು ಕಾಪಾಡುತ್ತದೆ. ಹೊರರಾಜನು ತನ್ನ ಸೈನ್ಯವನ್ನು ಯುದ್ಧಭೂಮಿಗೆ ಕಳುಹಿಸಿದಾಗ ಭೂಮಿ ಕಂಪಿಸಿದಂತಾಯಿತು. ಗಜಸೇನೆ, ಅಶ್ವಸೇನೆ, ರಥಸೇನೆ, ಪಾದಸೇನೆ ಎಲ್ಲವೂ ಸಿದ್ಧವಾಗಿತ್ತು. ಯುದ್ಧದ ಭೀಕರತೆ. ಮದ್ದಳೆ, ಶಂಖ, ಬೇರಿನಾದಗಳಿಂದ ಗಗನ ಗಂಭೀರವಾಯಿತು. ಬಾಣಗಳ ಮಳೆ ಸುರಿಯಿತು. ಗಜಗಳು ಗರ್ಜಿಸಿದವು, ಅಶ್ವಗಳು ಚಿಮ್ಮಿದವು. ವೀರರು ವೀರಗಾಥೆಗಳನ್ನು ಹಾಡುತ್ತಾ ಧಾವಿಸಿದರು. ಮಹಾರಾಜನ ಯೋಧರು ಧೈರ್ಯದಿಂದ ಹೋರಾಡಿದರು. ಅವರ ಹೃದಯದಲ್ಲಿ ಧರ್ಮದ ಜಯವಾಗಲಿ ಎಂಬ ಮಂತ್ರವೇ ನೆಲೆಸಿತ್ತು. ಹೊರರಾಜನ ಸೇನೆ ಲೋಭದಿಂದ ಹೋರಾಡಿದರೂ ಧರ್ಮಬಲದ ಎದುರು ಅವರ ಶಕ್ತಿಯೂ ದುರ್ಬಲವಾಯಿತು. ವಿಜಯ. ಅಂತಿಮವಾಗಿ ಮಹಾರಾಜನ ಸೇನೆ ಜಯಶಾಲಿಯಾಗಿ ಹೊರಬಂದಿತು. ಹೊರರಾಜನು ಸೋತು ಶರಣಾಗತನೂ ಆಯಿತನು. ಮಹಾರಾಜನು ಕ್ಷಮಾಸ್ವರೂಪನಾಗಿ ಅವನಿಗೆ ಉಪದೇಶ ನೀಡಿದ. ರಾಜ್ಯವಿಸ್ತಾರವು ನಿಜವಾದ ವಿಜಯವಲ್ಲ. ಜನರ ಸುಖಶಾಂತಿ, ಧರ್ಮದ ರಕ್ಷಣೆ ಇದೇ ಸತ್ಯರಾಜ್ಯ ಧರ್ಮ. ಹೊರರಾಜನು ಪಶ್ಚಾತ್ತಾಪಪಟ್ಟು ಶಾಂತಿಯ ಮಾರ್ಗವನ್ನು ಹಿಡಿದ. ಮಹಾರಾಜನ ಧರ್ಮಬಲವು ಇಡೀ ಭಾರತಕ್ಕೆ ಆದರ್ಶವಾಯಿತು.